ಕರ್ತನಿಗೆ ಶುಭಗಳು, ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ದೀರಪ್ಪ? ಯೋಹಾನು ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರಾಗಿತ್ತು. ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನು ಮೂಲವಾಗಿ ಸಮಸ್ತವೂ ಉಂಟಾಯಿತು. ದೇವರ ಪ್ರೀತಿಯಲ್ಲಿ ನಾವು ಬಚ್ಚಿಕ್ಕಿದ್ದೀವಿ. ದೇವರ ಪ್ರೀತಿ ಬಲವಾದದ್ದು. ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ದೇವರು ನಮ್ಮನ್ನು ಕೃಪೆಯಿಂದ ಕೃಪೆಗೆ ಮೇಲಕ್ಕೆ ಎತ್ತಿಸುತ್ತಿದ್ದಾರೆ. ಶಿಷ್ಯರಿಗೆ ಯೇಸು 70 ಮಂದಿ ಸುವಾರ್ತಿಗಳನ್ನು ಕಳಿಸಿದ್ದಾನೆ. 70 ಮಂದಿ ಸುವಾರ್ತಿಗಳನ್ನು ಕಳಿಸಿ, ನೀನು ಹೋಗಿ ಸೇವೆ ಮಾಡಿರಿ ಅಂತಂದು ಕಳಿಸಿದಾಗ ಅವರು ಸೇವೆ ಮಾಡಿ ತಿರುಗಿ ಬಂದು, ನಿಮಗೆ ಏನಾದರೂ ಕಮ್ಮಿ ಆಯಿತಾ? ಇಲ್ಲ ಸ್ವಾಮಿ, ಎಲ್ಲರೂ ಆಧರಿಸಿದ್ದಾರೆ. ನಮಗೆ ಇನ್ನೊಂದು ಸುದ್ದಿ ಗೊತ್ತಾಯ್ತಾ ನಿಮಗೆ? ದೆವ್ವಗಳು ನಮಗೆ ನಡುಗ್ತಾ ಇದ್ದೀವಿ. ನೋಡ್ರಿ, ದೆವ್ವಗಳು ನಡುಗ್ತಾ ಇದ್ದೇವೆ ಅಂತಂದು ನೀನು ಸಂತೋಷ ಪಡಬೇಡ. ನಿನ್ನ ಹೆಸರು ಜೀವಗ್ರಂಥದಲ್ಲಿ ಬರೆದಿದೆಯಾ ಇಲ್ಲವಾ? ಇಂದಿನ ಪ್ರಶ್ನೆ ನಿಮಗೆ, ಕ್ರೈಸ್ತರಿಗೆ, ಅಭಿಷೇಕ ಹೊಂದವರಿಗೆ, ಕ್ರಿಸ್ತನ ಮಕ್ಕಳಿಗೆ, ಅಬ್ರಹಾಮ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಹೆಸರು ಜೀವಗ್ರಂಥದಲ್ಲಿ ಬರೆದೇ ಇದೆಯಾ? ವಾಕ್ಯವು ನಿಮ್ಮ ಹೃದಯದಲ್ಲಿ ಇದೆಯಾ? ಇಲ್ಲದೇ ಇದ್ದರೆ ನೀವು ತಪ್ಪಿ ಹೋಗ್ಬಿಡ್ತೀರಾ. ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ತಪ್ಪಿ ಹೋಗೋದಕ್ಕೆ ಕಾರಣ ಏನು ಎಂದರೆ, ನಿಮ್ಮ ಹೃದಯದಲ್ಲಿ ವಾಕ್ಯವು ಇಲ್ಲ. ವಾಕ್ಯವು ಇಲ್ಲದಿದ್ದರೆ ಅದು ಬೇರೂರುವುದಕ್ಕೆ ವಾಕ್ಯವು ಬೇರೂರಬೇಕು. ಅದು ನೋಡ್ರಿ, ಒಂದು ಗಿಡ, ಮರ, ಆ ಮರಕ್ಕೆ ಬೇರು ಎಷ್ಟು ಒಳಗಡೆ ಹೋಗ್ತವೆ. ಅದು ಬೇಸಿಗೆ ಕಾಲಿನಲ್ಲಿ ಕೂಡ ಮಣ್ಣಿನಲ್ಲಿ ಒಳಕ್ಕೆ ಹೋಗಿ ಅದರ ತಣ್ಣು, ಅದರ ತಂಪು ಬನ್ನಿ ಅದು ತಳಗಡೆ ಭೂಮಿ ಒಳಗಡೆ ಹೋಗಿ ಬೇರು ಅದು ಹೇಗೆ ಫಲಿಸ್ತಾ ಇದೋ, ಫಲವನ್ನು ಕೊಡ್ತಾ ಇದೋ, ಅಂಥ ಫಲವು ನಾವು ಆಗಿರಬೇಕು. ನಮ್ಮ ಹೆಸರು ಜೀವಗ್ರಂಥದಲ್ಲಿ ಬರೆದಿರಬೇಕು. ನಾವು ದೇವರಿಗೆ ವಿಧೇಯರಾಗಿರಬೇಕು. ವಿಶ್ವಾಸ ವೀರರಾಗಿರಬೇಕು. ನಂಬಿಕೆ ಉಳ್ಳವರಾಗಿರಬೇಕು. ನಮ್ಮ ಹೆಸರು ಜೀವಗ್ರಂಥದಲ್ಲಿ ಬರೀಬೇಕು. ನಮ್ಮ ಹೃದಯದಲ್ಲಿ ದೇವರ ವಾಕ್ಯವು ಪ್ರಕಾಶಿಸಬೇಕು. ಪ್ರಕಾಶವುಳ್ಳ ಹೃದಯವು ಪ್ರೇರೇಪಿಸುತ್ತದೆ. ದೇವರ ಮಾತು ಪ್ರೇರೇಪಿತವಾಗ್ತೀರ. ಈಗ ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಯೇಸು ಕ್ರಿಸ್ತನ ಸುದ್ದಿ ಇದು. ಶಿಷ್ಯರು ಸೇವೆ ಮಾಡ್ತಾ ಇದ್ದಾರೆ. ಶಿಷ್ಯರಿಂದ ನಾವು ಬಹು ಫಲಗೊಳ್ತಾ ಇದ್ದೀವಿ. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕು ಪ್ರತಿ ಮನುಷ್ಯನನ್ನು ಬೆಳಕು ಕೊಡುವಂತಾಗಿತ್ತು. ನೋಡ್ರಿ, ನಿಜವಾದ ಬೆಳಕು, ಆ ಬೆಳಕು ಪ್ರತಿ ಮನುಷ್ಯನನ್ನು ಬೆಳಕು ಕೊಡುವುದಾಗಿತ್ತು. ತನ್ನನ್ನು ಯಾರು ಅಂಗೀಕರಿಸಿದರೋ ಅವರೆಲ್ಲರಿಗೆ, ನಂಬಿಕೆ ಇಟ್ಟರೋ ಅವರೆಲ್ಲರಿಗೆ ದೇವರ ಮಕ್ಕಳಾಗುವುದಕ್ಕೆ ಅಧಿಕಾರ ಕೊಟ್ಟನು. ನೋಡ್ರಿ, ರೋಮ ಬರೆದ ಪತ್ರಿಕೆ 15ನೇ ಅಧ್ಯಾಯ 13ನೇ ವಚನ. ಪವಿತ್ರಾತ್ಮನ ನಿರೀಕ್ಷಣೆ, ಪರಿಶುದ್ಧಾತ್ಮನ ನಿರೀಕ್ಷಣೆ. ಪರಿಶುದ್ಧಾತ್ಮನ ನಿರೀಕ್ಷಣೆಯಿಂದ ನಾವು ಬಲಗೊಳ್ಳಬೇಕು. ಪರಿಶುದ್ಧಾತ್ಮ ನಿರೀಕ್ಷಣೆಯಿಂದ ನಾವು ಸ್ಥಿರಗೊಳ್ಳಬೇಕು. ಮುಂದಿನ ದಿವಸಗಳಲ್ಲಿ ನಮ್ಮ ಸೇವೆ ಅದ್ಭುತವಾಗಿ ಉದ್ಧಾರ ಆಗಬೇಕು, ಉತ್ಸಾಹದಿಂದ ಬರಬೇಕು ಅಂತಂದು ನಮ್ಮನ್ನು ಬಲಗೊಳಿಸ್ತಾ ಇದೆ. ಸಹವಾಸ, ದೇವರ ಸಹವಾಸ, ದೇವರ ಸಂಗಡ ಸಹವಾಸ, ಸತ್ಯವೇದದಲ್ಲಿ ಆಸಕ್ತಿ ಇರಬೇಕು. ಸತ್ಯವೇದವನ್ನು ಪಠಿಸಬೇಕು. ಹೃದಯದಲ್ಲಿ ವಾಕ್ಯವು ಇರಬೇಕು.
ಆಸಕ್ತಿಯಿಂದ ದೈವ ಜನರೊಂದಿಗೆ ಪ್ರಾರ್ಥನೆಯನ್ನು ಪ್ರಾರಂಭಿಸಬೇಕು. ಸೈತಾನನು ಸಿಡಿಲಿನಿಂದ ಆಕಾಶದಿಂದ ಬೀಳುವುದನ್ನು ಕಂಡೆವು. ಹಾವುಗಳು ಚೌಳುಗಳನ್ನು ವೈರಿಯುವ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟನು. ಯಾವುದು ನಿಮಗೆ ಕೇಡು ಮಾಡುವುದಿಲ್ಲ. ಶತ್ರು ಬಲವೆಲ್ಲದ ಮೇಲೆ ನಮಗೆ ಅಧಿಕಾರ ಕೊಟ್ಟನು. ಯಾವುದು ನಿಮಗೆ ಕೇಡು ಮಾಡುವುದಿಲ್ಲ ಅಂತ ದೇವರು ನಮಗೆ ವಾಕ್ಯವು ಹೇಳ್ತಾ ಇದ್ದಾರೆ. ಜಯ ಜೀವಿತದಲ್ಲಿ ಸೋಲು ಹೋಗುವ ನಿರೀಕ್ಷಣೆ. ಜಯ ಜೀವಿತದಿಂದ ನೀವು ಪ್ರಯಾಣಿಸ್ತಾ ಇದ್ದೀರಾ. ನೀವು ಸೋಲು ಹೋಗದೇ ಇರಬೇಕು, ಧೈರ್ಯದಿಂದ ಇರಬೇಕು, ಪವಿತ್ರನಾಗಿ ಇರಬೇಕು, ಪರಿಶುದ್ಧನಾಗಿ ಇರಬೇಕು. ನನ್ನ ಸೇವೆಯಲ್ಲಿ ಸೇವೆ ಮಾಡುವವರು ಯಾರಾದರೂ ನನ್ನ ಹಿಂದೆ ಬರಲಿ ಮತ್ತು ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕರು ಇರುತ್ತಾರೆ. ಎಲ್ಲಿ ನಾನು ಇರ್ತಾನೋ ನನ್ನ ಸೇವಕರು ಅಲ್ಲಿರುತ್ತಾರೆ. ಯೋಹಾನ ಬರೆದ ಪತ್ರಿಕೆ 12ನೇ ಅಧ್ಯಾಯ 26ನೇ ವಚನ. ನನ್ನ ಸೇವೆಯನ್ನು ಮಾಡುವರು, ನನ್ನ ತಂದೆ ಅವರಿಗೆ ಬಹುಮಾನ ಕೊಡ್ತಾನೆ. ನನ್ನ ಸೇವೆ ಮಾಡುವವರಿಗೆ ನನ್ನ ತಂದೆ ಬಹುಮಾನ ಕೊಡ್ತಾನೆ. ನಂಬಿದವರಿಗೆ ದೇವರ ಕೃಪೆ, ಪ್ರೇಮ, ದಯ, ಕನಿಕರ ಇರುತ್ತೆ. ನೀನು ಫಲಿಸಬೇಕಾ? ದೇವರ ಪ್ರೀತಿಯಿಂದ ದೇವರ ಮಾತು ಪ್ರಕಾಶಿಸಬೇಕಾ? ನೀನು ಆಶೀರ್ವಾದ ಹೊಂದಬೇಕಾ? ಪ್ರಾರ್ಥನೆ ಮಾಡೋಣ. ತಂದೆ, ನಿಮಗೆ ಸ್ತೋತ್ರ, ಸ್ತೋತ್ರ. ನಮ್ಮ ಜೊತೆಗಿದ್ದೀಯಾ, ನಮ್ಮೊಂದಿಗಿದ್ದೀಯಾ. ಸ್ತೋತ್ರ, ಸ್ತೋತ್ರ. ನಮ್ಮ ವಾಕ್ಯವು ನಮ್ಮ ಹೃದಯದಲ್ಲಿ ಬೇರೂರಬೇಕು, ಬಲಗೊಳ್ಳಬೇಕು, ಸ್ಥಿರಗೊಳ್ಳಬೇಕು, ಸಿದ್ಧಗೊಳ್ಳಬೇಕು. ನಿಮಗೆ ಸ್ತೋತ್ರ, ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೇಲೆ